ಪಾರ್ಥ, ಮಾವ ಸಿಕ್ಕಿದ್ರಾ? ಕೇಳಿದ್ಯಾ ಇಷ್ಟು ದಿವಸ ಎಲ್ಲಿದ್ರು, ಏನು ಮಾಡ್ತಾಯಿದ್ರು ಅಂತ? ಬಿಗ್ ಬ್ರೋ ಅವರು ನನ್ನ ಹತ್ರ ಅದನ್ನೇ ಹೇಳಿದ್ರು. ಅಯೋಧ್ಯೆ ಕಾಶಿಗೆ ಹೋಗಿದ್ರಂತೆ. ಅವ್ರು ಹೋಗಿದಂತೂ ನಿಜ. ಇವನ್ ಮಿಂಚು ವಿಷಯನೂ ಅಲ್ಲಿಂದ ಬಂದಮೇಲೆ ಅವ್ರಿಗೆ ಗೊತ್ತಾಗಿರೋ. ಅಷ್ಟೇ ಹೇಳಿದ್ರಾ? ಇನ್ನೇನು ಹೇಳಿಲ್ವಾ? ಅಲ್ಲ, ಅವರು ಬಂದಾಗ ತುಂಬಾ ಟಯರ್ಡ್ ಆಗಿದ್ರು, ಊಟ ತಿಂಡಿನೇ ಮಾಡದೇ ಇರೋ ಆಗಿತ್ತು ಅಲ್ವಾ? ಅಫ್ಕೋರ್ಸ್ ಅದಕ್ಕೆ ಭಾಂಗ್ ವಯಸ್ಸಾಗಿದೆ, ತುಂಬಾ ಟ್ರಾವೆಲ್ ಮಾಡಿದ್ರಲ್ವಾ. ಆ್ಯಂಡ್ ದೇವಸ್ಥಾನದ ಊಟ ಮತ್ತು ನಿದ್ರೆ ಅವ್ರಿಗೆ ಸೆಟ್ ಆಗಿಲ್ಲ, ಅದಕ್ಕೆ ಟಯರ್ಡ್ ಆಗಿದ್ರು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಮಾವ ಕಾಣಿಸ್ತಾ ಇಲ್ಲ. ಬಿಗ್ ಬ್ರೋ ಮಕ್ಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬರೋಕ್ಕೆ ದೇವಸ್ಥಾನಕ್ಕೆ ಹೋಗ್ಯಾರೆ. ಓ, ಬರಲಿ. ಭೂಮಿಕಾ, ಮಲ್ಲಿಗೆ ಫೋನ್ ಮಾಡಿದ್ರಾ? ಹಾಂ ಮಾಡಿದ್ದೆ, ಬಟ್ ಈ ಟೈಮಲ್ಲಿ ಅವಳಿಗೆ ಲೀವ್ ಕೊಡಲ್ವಂತೆ. ಅವಳಿದ್ದಿದ್ರೆ ಚೆನ್ನಾಗಿರೋದು. ಇನ್ವೇಸ್ ನಾನು ಹೋಗಿ ಮಕ್ಕಳು ರೆಡಿ ಮಾಡ್ತೀನಿ. ಓಹ್ ಪಾರ್ಥ, ಟೈಮ್ ಆಯ್ತು ಕಣೋ, ನಾನು ರೆಡಿ ಆಗ್ತೀನಿ, ನೀನು ರೆಡಿಯಾಗೋ. ಎಷ್ಟೊಂದು ರಿಸೀವ್ ಮಾಡಬೇಕಲ್ಲ. ಸರಿ, ಓಕೆ. ದೇವ್ರೆ, ಇಷ್ಟು ದಿನ ಆದಮೇಲೆ ಈ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇದು ಹಾಗೆ ಇದ್ಬಿಡ್ಲಪ್ಪ. ಮಿಂಚು ಪುಟ್ಟ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸ್ಟೇ ಬ್ಲೆಸ್ಡ್. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಅಂಕಲ್. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಇರು, ಸ್ವಲ್ಪ ಹೊತ್ತು ಮಾತಾಡೋಣ. ಆಂಟಿ, ಇವತ್ತು ನನ್ನ ಬರ್ಡೇ ಅಲ್ವಾ, ಅದಕ್ಕೆ ನಾನು ಇವತ್ತು ರೆಡಿ ಆಗಬೇಕು. ಫುಲ್ ಬ್ಯುಸಿ ಇದ್ದೀನಿ. ಅದು ಅಲ್ಲದೆ ಇವತ್ತು ನನ್ನ ಪಪ್ಪ ಅಮ್ಮನೇ ರೆಡಿ ಮಾಡಿಸ್ತಿರೋದು. ಅದಕ್ಕೆ ಪ್ಲೀಸ್ ನಾನು ಬೇಗ ಹೋಗಬೇಕು. ಓಕೆ, ಹೋಗಿ ಬನ್ನಿ ಮೇಡಮ್, ನಾವಂತೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಸರಿನಾ? ಓಕೆ ಆಂಟಿ, ಆಮೇಲೆ ಸಿಗ್ತೀನಿ, ಬಾಯ್. ಅಬ್ಸರ್ವ್ ಮಾಡಿದ ಅಪರ್ಣ, ಮುಂಚೆ ಅವಳು ಪಪ್ಪ ಅಂದಾಗ ಪಪ್ಪ ಅನ್ನೋದು ಮಾತ್ರ ಕೇಳಿಸ್ತಾ ಇತ್ತು. ಈಗ ನಿಜವಾದ ಅಪ್ಪ ಅಂತ ಗೊತ್ತಾಗೋಯ್ತಲ್ಲ, ಆ ಪಪ್ಪ ಅನ್ನೋದ್ರಲ್ಲಿ ಟನ್ಗಟ್ಲೆ ಪ್ರೀತಿ ಇದೆ. ಕೊನೆಗೂ ಬಂದರು. ಯಾಕೆ ಇಷ್ಟು ಲೇಟು? ನಿಮಗೆ ಗೊತ್ತಲ್ಲ ಬ್ರೋ, ಬೆಂಗಳೂರು ಟ್ರಾಫಿಕ್ಕು ಲೇಟಾಗಿ ಹೋಯ್ತು. ಆಮೇಲೆ ನಮಗೆ ಅನಿಸ್ತು ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ. ಹೆಂಗೆ ಅಂದರೆ ಹಳೆ ಫಿಲಮ್ಸಲ್ಲಿ ಪೊಲೀಸವ್ರು ಲಾಸ್ಟಲ್ಲಿ ಬರ್ತಾರಲ್ಲ ಹಂಗೆ. ಆಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ಆಗೋಯ್ತಾ? ಇಲ್ಲೇನಾದರೂ ಬಾಕಿ ಇದೆಯಾ? ಅಲ್ಲ, ನಮ್ಮದು ಸಹಾಯ ಸಹಕಾರ ಇರಲಿ ಅಂತ ಅಷ್ಟೇ. ಅಯ್ಯೋ ಏನು ಬೇಡ, ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಎಲ್ಲದನ್ನೂ ರೆಡಿ ಮಾಡ್ಯಾರೆ. ರಿಲ್ಯಾಕ್ಸ್. ಅಪರ್ಣ ನೋಡ್ದ, ಸೊಸೆ ನೋಡೋಕ್ಕೆ ಅತ್ತೆ ಮಾವ ಆತ್ರವಾಗಿ ಬಂದ್ಬಿಟ್ಟಿದ್ದಾರೆ. ಹಾಂ, ಅವ್ರ ಮುಖ ನೋಡಿದ್ರೆ ನಂಗೆ ಅನ್ನಿಸ್ತಾ ಇಲ್ಲ. ಹೌದಣ್ಣ, ಮಿಂಚು ಇಷ್ಟು ದಿವಸ ಅಣ್ಣನ ಮನೇಲೇ ಇದ್ಲು. ಇವಾಗ ಅವಳು ಸ್ವಂತ ನಮ್ಮ ಅಣ್ಣನ ಮಗಳೇ ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಗ್ತಿದೆ. ಅದನ್ನ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಮೊದಲು ಮಿಂಚನ್ ನೋಡ್ತಾ ಇದ್ವಿ, ಆದ್ರೆ ಇವಾಗ ಮಿಂಚನ್ ನೋಡ್ತಿದ್ರೆ ಅದೇನೋ ಭಾವನೆನೇ ಬೇರೆ. ಅವಳ ಮೇಲಿದ್ದ ಆ ಭಾವನೆಗಳಿದೆ ಅಲ್ವಾ, ಅದಿನ್ನೂ ಜಾಸ್ತಿ ಆಗ್ತಿದೆ. ಸಿಹಿಗೆ ಇನ್ನು ಸ್ವಲ್ಪ ಸಿಹಿ ಮಿಕ್ಸ್ ಆದಂಗೆ ಅಲ್ವಾ? ಹೌದು ಸೃಜನ್ ಅವರೇ, ಇವಳನ್ನ ನೋಡ್ತಿದ್ರೆ ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಗುತ್ತೆ. ಅವಳು ಹುಟ್ಟಿದಾಗಲೇ ಮನೆಯಿಂದ ದೂರ ಆದ್ಲು. ನಾನು ಹಾಗೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮನೆಯವರಿಂದ ದೂರ ಆಗ್ಬಿಟ್ಟೆ. ಅವಳು ದೊಡ್ಡೋಳಾದ್ಮೇಲೆ ಮತ್ತೆ ಅಪ್ಪ ಅಮ್ಮನ ಮಡಿಲ್ ಸೇರ್ಕೊಂಡು, ನಾನು ಅಣ್ಣನ ಮಡಿಲ್ ಸೇರ್ಕೊಂಡೆ. ಇದೆಲ್ಲ ಎಷ್ಟು ಹೋಲತ್ತಲ್ವಾ? ಅದಕ್ಕೆ ಅವಳನ್ನ ನೋಡಿದಾಗ ನನ್ನನ್ನು ನೋಡ್ದ ಹಾಗೆ ಆಗತ್ತೆ. ಅದು ನಿಜಾನೇ, ಕೆಲವ್ರನ್ನ ನೋಡೋದಕ್ಕೆ ಕಾರಣನೇ ಬೇಡ, ಮನಸ್ಸು ಆ ಕಡೆನೇ ಎಳಿತಾ ಇರುತ್ತೆ, ಮ್ಯಾಗ್ನೆಟ್ ಥರ. ಹೌದು, ಎಲ್ಲಿ ಮಕ್ಳು ಕಾಣಿಸ್ತಿಲ್ಲ? ಅವ್ರನ್ನ ಅಣ್ಣ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಕೆಳಗೋಗೋಣ ಬನ್ನಿ. ಕಮ್ ಲೆಟ್ಸ್ ಗೋ. ಏನು ಬಾಸ್, ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ಟೆ, ಏನೂ ಮಾಡಲಿಲ್ಲ ನೀವು. ಕೊನೆಗೆ ಮಗುನೂ ಅವ್ರ ಹತ್ರನೇ ಉಳ್ಕೊಂಡ್ಬಿಡ್ತು. ಈಗ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ, ಏನೂ ಆಗಲಿಲ್ಲ. ಅದೇ ಕಣ, ನಾನು ಅದನ್ನೇ ಅವಾಗಿಂದ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ನನ್ನ ಕೈಲಿ
ಈ ಸೋಲನ್ನ ಒಪ್ಕೊಳಕ್ಕಾಗ್ತಾ ಇಲ್ಲ. ನೆನೆಸ್ಕೊಂಡ್ರೆ ಸಾಕು ಮೈಯೆಲ್ಲ ಉರಿತಾ ಇದೆ. ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದಲ್ಲ ಎರಡಲ್ಲ ಮೂರು ಸಲ ಪ್ರಯತ್ನ ಪಟ್ಟಿರೋದು, ಆದರೆ ಒಂದ್ಸಲನೂ ಸಕ್ಸಸ್ ಆಗಲಿಲ್ಲ. ಏನೇ ಮಾಡಿದ್ರು ಅವಳನ್ನ ಆ ಮನೆಯಿಂದ ಅವ್ರುಗಳಿಂದ ದೂರ ಮಾಡೋಕ್ಕಾಗ್ತಾನೆ ಇಲ್ಲ. ಬ್ಲಡಿ ಬ್ಯಾಡ್ ಲಕ್ ಅನ್ನೋದು ಬೆನ್ನಿಗೆ ಅಂಟ್ಕೊಂಡು ಕೂತಿದೆ ಅನಿಸ್ತಾ ಇದೆ ನನಗೆ. ಅವಳು ಆ ಮನೇಲೇ ಇರಬೇಕು ಅಂತ ದೇವ್ರ ಕೈಲಿ ಪರ್ಮನೆಂಟ್ ಸೀಲ್ ಒತ್ತಿಸ್ಕೊಂಡು ಬಂದಿರಂಗಿದ್ದಾಳೆ. ಪ್ರತಿ ಸಲ ಬಚಾವಾಗಿ ಆಗಿ ವಾಪಸ್ ಹೋಗ್ತಾನೆ ಇದ್ದಾಳೆ. ಗಟ್ಟಿ ಪಿಂಡ. ಹೌದು ಬಾಸ್, ಆ ಮಗು ಗಟ್ಟಿ ಪಿಂಡಾನೆ. ಬಾಸ್, ಇವತ್ತು ಆ ಇಬ್ರು ಮಕ್ಕಳದು ಬರ್ತ್ಡೇ ಮಾಡ್ತಿದ್ದಾರೆ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲಾನು ಮಾಡ್ತಿದ್ದಾರೆ. ಬರ್ತಡೇನ? ಆ ಇಬ್ರು ಮಕ್ಕಳದ? ಹೌದು ಬಾಸ್. ಯಾರು ಬಂದಿರ್ಬೋದು? ಪೊಲೀಸ್ ಏನಾದ್ರು? ಮಿಂಚುನ ಕಿಡ್ನಾಪ್ ಮಾಡಿದ ವಿಚಾರ ಮಾಮ ಏನಾದ್ರು ಹಾಕೊಟ್ಬಿಟ್ನಾ? ಅಥವಾ ಬೇರೆ ಯಾರಾದ್ರೂ? ಗೌತಮ್ ಕಡೆಯವರು ಯಾರಿರ್ಬೋದು? ಏನು ಮಾಡೋದೀಗ? ಹಾಯ್. ಹಾಯ್ ಬ್ರೋ, ಪ್ಲೀಸ್ ಕಮ್. ಪ್ಲೀಸ್. ಸರ್, ಎಲ್ಲಿ ಸರ್ ದಿಯಾ? ಒಂದು ವಾರದಿಂದ ಅವಳು ಸುದ್ದಿನೇ ಇಲ್ಲ. ಅವಳು ಕಾಲ್ ಮಾಡಿಲ್ಲ, ನಾನು ಕಾಲ್ ಮಾಡಿದ್ರೆ ಕನೆಕ್ಟು ಆಗ್ತಾ ಇಲ್ಲ. ಸರ್, ಒಟ್ಟಿನಲ್ಲಿ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏನಾಗಿದೆ ಸರ್ ಅವಳಿಗೆ? ಎಲ್ಲಿ ಸರ್ ನನ್ನ ಬೇಬಿ? ವಾಟ್? ನಿಮ್ಮ ಜೊತೆ ಟಚಲ್ಲಿ ಇಲ್ವಾ ಅವಳು? ಶೇಟ್. ಅಲ್ಲ, ನನಗೂ ಅವಳ ಕಡೆಯಿಂದ ಯಾವ ಕಾಲು ಬಂದಿಲ್ಲ, ಅವಳು ಮನೆಗೂ ಬಂದಿಲ್ಲ, ಏನಿಲ್ಲ. ಮೋಸ್ಟ್ಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ, ನೀವಿಬ್ರು ರೆಗ್ಯುಲರ್ ಆಗಿ ಮಾತಾಡ್ತಿರ್ತೀರಲ್ಲ, ಹಾಗಿರ್ತೀರ ಅಂತ ಅನ್ಕೊಂಡಿದ್ದೆ ನಾನು. ನೋಡಿ, ನಾನೇನಾದರೂ ಕೇಳೋಣ ಅಂತಂದರೆ ನಂಗೆ ಅಧಿಕಾರ ಇಲ್ಲ. ಸೊ ಅದಕ್ಕೆ ಅವಳ ಲೈಫ್ ಅವಳ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ. ಆದರೆ ನೀವು ನೋಡಿದ್ರೆ ಹೀಗಂತದಿರಲ್ಲ. ಸರ್, ಏನು ಸರ್ ಈ ಥರ ಮಾತಾಡ್ತಾ ಇದ್ದೀರಾ? ನಿಮಗೂ ಕಾಲ್ ಮಾಡಿಲ್ವಾ? ಮನೆಗೆ ಬಂದೇ ಇಲ್ವಾ ಸರ್ ಅವಳು? ಸರ್, ಹೀಗೆ ಸಡನ್ ಆಗಿ ಮಿಸ್ ಆಗಿದ್ದಾಳೆ ಅಂದರೆ ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದಲ್ವಾ ಸರ್? ನಾವೇನಾದ್ರು ಸ್ಟೆಪ್ ತಗೋಬೇಕಲ್ವಾ ಸರ್? ಅಟ್ಲೀಸ್ಟ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡೋಣವಾ?